ನಮಸ್ಕಾರ ವೀಕ್ಷಕರೇ, ಇವತ್ತು ಕಲರ್ಸ್ ಕನ್ನಡ ವಾಹಿನಿಯ ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ಅತೀದೊಂದು ಟ್ವಿಸ್ಟ್ ಸಂಚಿಕೆ ಬರ್ತಾ ಇದೆ. ಏನಪ್ಪ ಅಂತ ಅಂದರೆ, ಈ ಕಡೆ ಮೋನಿಕಾ ಮದುವೆ ತಯಾರಿ ಚೆನ್ನಾಗಿ ನಡೀತಾ ಇದೆ. ಕಾಂತಲಕ್ಷ್ಮಿ ತುಂಬ ಖುಷಿಯಾಗಿದ್ದಾಳೆ. ಆದರೆ ಈ ಕಡೆ ಮೋನಿಕಾ ನಚಿಕೇತ್ ಜೊತೆ ಓಡಿ ಹೋಗ್ತಾ ಇದ್ದಾಳೆ. ಆದರೆ ಅವಳಿಗೆ ಅಂದಾಜು ಇಲ್ಲ ಅವನು ಎಂಥ ಮೋಸಗಾರ ಅಂತ. ಅವಳು ದೊಡ್ಡ ಶ್ರೀಮಂತೆ ಅಂತ ಅಂದ್ಕೊಂಡು ಅವಳು ಇನ್ನು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಇದೇ ಸಮಯಕ್ಕೆ ರೂಮ್ಗೆ ಬಂದ ಕಾಂತಲಕ್ಷ್ಮಿಗೆ ಮೋನಿಕಾ ಲೆಟರ್ ಸಿಗುತ್ತೆ. ಆ ಲೆಟರ್ ಓದಿ ದಿಗ್ಭ್ರಾಂತಳಾಗಿದ್ದಾಳೆ. ಆದರೆ ಅದ್ರ ಪರಿವೇನೇ ಇಲ್ಲದೇನೆ ನಚಿಕೇತ್ ಜೊತೆ ಖುಷಿಯಾಗಿ ಮದುವೆ ಮಂಟಪದಿಂದ ಓಡಿ ಹೋಗ್ತಾ ಇದ್ದಾಳೆ ಮೋನಿಕಾ. ಆದರೆ ಈ ಕಡೆ ಕಾಂತಲಕ್ಷ್ಮಿ ಆ ಲೆಟರ್ನ ಓದಿ ಎದೆ ಕುಸ್ತೋದಂಗೆ ಆಗುತ್ತೆ. ಪಾಪ ಎಷ್ಟೊಂದು ಆಸೆ ಇಟ್ಕೊಂಡಿರ್ತಾಳೆ. ಆ ಆಸೆ ಕನಸು ಎಲ್ಲ ನುಚ್ಚುನೂರಾಗೋಗುತ್ತೆ. ಈಗ ಬೀಗರು ಮನೆಯವ್ರ ಮುಂದೆ ಹೇಗಪ್ಪ ಮುಖ ತೋರಿಸ್ಬೇಕು, ಏನಪ್ಪ ಮಾಡಬೇಕು, ಇವಳು ಇಂಥ ಕೆಲಸ ಮಾಡಿದ್ಲಲ್ಲ ಅನ್ನೋ ಯೋಚನೆಯಲ್ಲಿ ಈಗ ಕಾಂತಲಕ್ಷ್ಮಿ ನಾನು ಬದುಕಿದ್ರೆ ತಾನೇ ಇವ್ರಿಗೆಲ್ಲ ವಿಷಯ ಗೊತ್ತಾಗೋದು ಅಂತ ಸಾಯೋ ತೀರ್ಮಾನ ತಗೊಂಡಿದ್ದಾಳೆ. ಕಾಂತಲಕ್ಷ್ಮಿ ನಿಜವಾಗ್ಲೂ ಸೂಸೈಡ್ ಮಾಡ್ಕೋತಾಳ ಅಥವಾ ಅಷ್ಟರಲ್ಲಿ ಯಾರಾದರೂ ಬಂದು ತಡೀತಾರ? ಇದನ್ನು ನೋಡಬೇಕು ಅಂದರೆ ಇವತ್ತಿನ ಸಂಚಿಕೆಯನ್ನು ಮಿಸ್ ಮಾಡದೆ ನೋಡಿ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಗೌರಿ ಕಲ್ಯಾಣ ರಾತ್ರಿ 8 ಗಂಟೆಗೆ.